ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ದೇಹ ಪ್ರಜ್ಞೆ ಅಥವಾ ದೇಹ ಭಾವ ಇದು ಎಲ್ಲ ದುಃಖಗಳ ಮೂಲ ಕಾರಣ ಹಾಗೂ ಮಾನವ ದುಃಖಗಳಿಗೆ ಒಂದೇ ಒಂದು ಮೂಲ ಕಾರಣ ದೇಹ ಭಾವ ಅನ್ನೋದನ್ನು ತಿಳಿದುಕೊಳ್ಳೋಣ. ನಾನು ಈ ದೇಹ ಎಂಬ ಗಾಢವಾದ ನಂಬಿಕೆ ದೇಹ ಭಾವ. ದೇಹ ಎಂದರೆ ಶರೀರ, ಭಾವ ಎಂದರೆ ಭಾವನೆ. ಈ ಭಾವನೆ ಎನ್ನುವುದು ನಮ್ಮ ಇಡೀ ಜೀವನವನ್ನು ನಿಯಂತ್ರಿಸುವಂತಹ ಒಂದು ಗಾಢವಾದ ಭಾವವಾಗಿದೆ. ಯಾರಾದರೂ ನಿಮ್ಮ ರೂಪವನ್ನು ನಿಂದಿಸಿದಾಗ ನಿಮಗೆ ನೋವಾಗುತ್ತದೆ. ದೇಹಕ್ಕೆ ಕಾಯಿಲೆ ಬಂದಾಗ ನಿಮ್ಮ ಇಡೀ ಅಸ್ತಿತ್ವಕ್ಕೆ ಕಾಯಿಲೆ ಬಂದಿದೆ ಎಂದು ನೀವು ಭಾವಿಸಿಕೊಳ್ಳುತ್ತೀರಿ. ದೇಹ ಭಾವವು ಹೇಗೆ ನಿರ್ಮಾಣವಾಗುತ್ತದೆ? ಹುಟ್ಟಿನಿಂದಲೇ ಈ ಜಗತ್ತು ನಮ್ಮನ್ನು ಈ ದೇಹದಿಂದ ಗುರುತಿಸುತ್ತದೆ. ಇವನು ಗಂಡು ಮಗು, ಈ ಮಗು ತುಂಬ ಸುಂದರವಾಗಿದೆ. ವಯಸ್ಕರಾಗುವಷ್ಟರಲ್ಲಿ ನಮ್ಮ ಇಡೀ ಗುರುತು ದೇಹದ ಮೇಲೆಯೇ ಅವಲಂಬಿಸಿರುತ್ತದೆ. ಆತ್ಮವು ಎಷ್ಟು ಆಳವಾಗಿ ಅಡಗಿಕೊಂಡಿರುತ್ತದೆ ಎಂದರೆ ಹೆಚ್ಚಿನ ಜನರಿಗೆ ಅದು ಇದೆ ಎನ್ನುವ ಅರಿವೇ ಇರುವುದಿಲ್ಲ, ತಿಳಿದುಕೊಳ್ಳಲು ಸಹ ಹೋಗುವುದಿಲ್ಲ. ದೇಹ ಪ್ರಜ್ಞೆಯ 5 ಪರಿಣಾಮಗಳನ್ನು ನಾವು ತಿಳಿದುಕೊಳ್ಳೋಣ. ಸದಾ ದೇಹ ಪ್ರಜ್ಞೆಯಲ್ಲಿದ್ದಾಗ ಮೋಹ, ಆಕರ್ಷಣೆ, ಬಂಧನ, ಇದು ನನ್ನ ಮನೆ, ನನ್ನ ಮಕ್ಕಳು, ನನ್ನ ಕೀರ್ತಿ ಎನ್ನುವುದು ನಮ್ಮನ್ನು ಬಂಧಿಸುತ್ತದೆ. ಇನ್ನು ಎರಡನೇದಾಗಿ ಅಹಂಕಾರ, ನಾನು ಎಂಬ ಭಾವನೆ, ನಾನೇ ಕರ್ತೃವಾಗಿದ್ದೇನೆ, ನಾನು ಆ ವ್ಯಕ್ತಿಗಿಂತ ಶ್ರೇಷ್ಠ ಎಂಬೆಲ್ಲ ಭಾವ. ಮೂರನೆಯದಾಗಿ ಕಾಮ ಅಥವಾ ಆಸೆ, ನಿರಂತರವಾಗಿ ಸುಖದ ಬೆನ್ನಟ್ಟಿ ಓಡುವುದು, ಎಂದಿಗೂ ಸಂಪೂರ್ಣ ತೃಪ್ತಿ ಅನ್ನೋದು ಸಿಗೋದಿಲ್ಲ. ನಾಲ್ಕನೆಯದು ಕ್ರೋಧ ಅಥವಾ ಕೋಪ, ಅಹಂಕಾರಕ್ಕೆ ಧಕ್ಕೆಯಾದಾಗ ಕೋಪ ಸಹಜವಾಗಿ ಬರುತ್ತದೆ. ಇನ್ನು ಐದನೆಯದು ಭಯ, ನಷ್ಟ ಮತ್ತು ಮರಣದ ಬಗೆಗಿನ ನಿರಂತರ ಹಿನ್ನೆಲೆಯೇ ಈ ಭಯವಾಗಿದೆ. ಇದೆಲ್ಲವನ್ನು ನಾವು ತೆಗೆದುಹಾಕಬಹುದು, ಅಳಿಸಬಹುದು. ದೇಹ ಪ್ರಜ್ಞೆಯು ನಿಮ್ಮ ಬಗೆಗಿನ ನಿಜವಾದ ಸತ್ಯವಲ್ಲ, ಇದು ಕಲಿತ ಒಂದು ಅಭ್ಯಾಸವಾಗಿದೆ ಅಷ್ಟೇ. ಹಾಗೂ ಇದನ್ನು ನಾವು ಹೇಗೆ ಪದರ ಪದರವಾಗಿ ನಿರ್ಮಿಸಿಕೊಂಡಿರುತ್ತೇವೆಯೋ ಹಾಗೇ ಇದನ್ನು ಪದರ ಪದರವಾಗಿ ಎಳೆ ಎಳೆಯಾಗಿ ಇದನ್ನು ಕರಗಿಸಬಹುದಾಗಿದೆ. ಇದಕ್ಕೆ ಒಂದು ಸರಳ ದೈನಂದಿನ ಅಭ್ಯಾಸ ಅಂತಂದರೆ, ಪ್ರತಿ ಗಂಟೆಗೆ ಒಮ್ಮೆ ನಿಮ್ಮ ಫೋನಿನಲ್ಲಿ ಒಂದು ಮೃದುವಾದ ರಿಮೈಂಡರನ್ನು ಇಟ್ಟುಕೊಳ್ಳಿ. ಕೇವಲ 5 ಸೆಕೆಂಡುಗಳ ಕಾಲ ವಿರಾಮ ತೆಗೆದುಕೊಳ್ಳಿ. ಆಗ ನೀವು ಮನದಲ್ಲಿ ಹೀಗೆ ಹೇಳಿಕೊಳ್ಳಿ, ನಾನು ಈ ದೇಹವಲ್ಲ, ನಾನು ಆತ್ಮನಾಗಿದ್ದೇನೆ, ನಾನು ಶುದ್ಧ ಪ್ರಜ್ಞೆಯಾಗಿದ್ದೇನೆ, ಚೇತನ ಶಕ್ತಿಯಾಗಿದ್ದೇನೆ, ನಾನು ಜಾಗೃತ ಆತ್ಮನಾಗಿದ್ದೇನೆ. ಅದನ್ನು ಕ್ಷಣಕಾಲದವರೆಗೂ ಅನುಭವಕ್ಕೆ ತಂದುಕೊಳ್ಳುತ್ತಾ ಹೋಗಿ. ಮರಳಿ ನಿಮ್ಮ ಕೆಲಸಕ್ಕೆ ಹಿಂದಿರುಗಿ. ಮನಸ್ಸು ತಾನು ಯಾವುದರ ಬಗ್ಗೆ ಹೆಚ್ಚು ಯೋಚಿಸುತ್ತದೆಯೋ ಅದೇ ದಿಕ್ಕಿನಲ್ಲಿ ಚಲಿಸುತ್ತದೆ. ದಿನಕ್ಕೆ 20 ಬಾರಿ ಆದರೂ ಆತ್ಮದ ಬಗ್ಗೆ ನಿಮಗೆ ನೀವೇ ನೆನಪಿಸಿಕೊಳ್ಳುವುದು ಒಂದು ಹೊಸ ಮಾದರಿಯನ್ನು ಸೃಷ್ಟಿ ಮಾಡುತ್ತದೆ ಮತ್ತು ಇದು ಕಾಲಕ್ರಮೇಣ ಗಾಢವಾಗುತ್ತಾ ಹೋಗುತ್ತದೆ. ಹೀಗೆ ಪ್ರತಿದಿನವೂ ಮಾಡುತ್ತಾ ಮಾಡುತ್ತಾ ಎಷ್ಟು ಬಾರಿ ಒಂದು ಭಾವನೆ ನಿಮ್ಮಲ್ಲಿ ಉದ್ಭವಿಸುತ್ತದೆ ಎಂಬುದನ್ನು ಗಮನಿಸುತ್ತಾ ಹೋಗಿ. ಕ್ಷಣಕಾಲ ನಿಂತು ನಿಮ್ಮ ಭಾವನೆಯನ್ನು ಆಲಿಸಿ. ಇದನ್ನು ನಿಜವಾಗಿಯೂ ಅನುಭವಿಸುತ್ತಿರುವುದು ಯಾರು ಎಂಬ ಕಡೆ ನಿಮ್ಮ ಚಿತ್ತ ಹೋಗಲಿ. ಗಮನಿಸುತ್ತಿರುವವರು ಯಾರು? ಆತ್ಮ. ಆತ್ಮ ಎಂದರೆ ಏನು? ಗಮನಿಸುವವನು ಸಾಕ್ಷಿ. ಈ ಆತ್ಮ ಎನ್ನುವಂತಹ ಶಬ್ದವನ್ನು ಹೇಳುತ್ತಿರುವಾಗ ನೀವು ಅರ್ಥ ಮಾಡಿಕೊಳ್ಳುವ ಮೊದಲು, ಯಾವುದೇ ಆಲೋಚನೆ ಮೂಡುವ ಮೊದಲು ಅಲ್ಲಿ ಒಂದು ಶುದ್ಧವಾದ, ಮುಕ್ತವಾದ ಜಾಗೃತಿ ಇರುತ್ತದೆ. ಅದುವೇ ಆತ್ಮವಾಗಿದೆ. ಈ ಆತ್ಮದ 4 ಗುಣಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸತ್ ಅಂದರೆ ಶಾಶ್ವತ ಅಸ್ತಿತ್ವ, ಎಂದಿಗೂ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ, ಇದು ಕಾಲಾತೀತವಾಗಿದೆ.
ಎರಡನೆಯದಾಗಿ ಚಿತ್ ಎಂದರೆ ಶುದ್ಧ ಪ್ರಜ್ಞೆ, ಜಾಗೃತಿಯಿಂದ ಜೀವಂತವಾಗಿದೆ. ಇದೇ ಕಾರಣಕ್ಕಾಗಿ ನಿಮ್ಮ ಸ್ವಂತ ಆಲೋಚನೆಗಳ ಬಗ್ಗೆ ನೀವು ಜಾಗೃತರಾಗಿರಲು ಸಾಧ್ಯವಾಗುತ್ತದೆ. ಮೂರನೇದಾಗಿ ಆನಂದ ಅಥವಾ ಪರಮಾನಂದ, ಬೇಷರತ್ತಾದ ಶಾಂತವಾದ ಆನಂದದಿಂದ ತುಂಬಿ ತುಳುಕುವುದು, ಅದುವೇ ಪರಮಾನಂದ. ನಾಲ್ಕನೆಯದಾಗಿ ಆತ್ಮನ ಗುಣ ಎಂತಂದರೆ ಅದು ಶಿವ, ಅಂದರೆ ಶುದ್ಧ ಮತ್ತು ಮಂಗಳಕರವಾದಂಥದ್ದು. ಯಾವುದೇ ಕರ್ಮವು ಇದನ್ನು ಮುಟ್ಟಲು ಸಾಧ್ಯವಿಲ್ಲ. ಯಾವಾಗಲೂ ಇದು ಶುದ್ಧವಾಗಿರುತ್ತದೆ, ಸಂಪೂರ್ಣವಾಗಿರುತ್ತದೆ, ಪರಿಪೂರ್ಣವಾಗಿರುತ್ತದೆ. ಸಾಗರದಲ್ಲಿ ಪ್ರತಿಯೊಂದು ಅಲೆಗಳು ಪ್ರತ್ಯೇಕವಾಗಿ ಕಾಣಿಸಬಹುದು, ಆದರೆ ಅದು ಇಂದಿಗೂ ಸಾಗರವೇ ಆಗಿದೆ. ಪ್ರತ್ಯೇಕತೆಯ ಈ ಭಾವನೆಯು ದೇಹ ಪ್ರಜ್ಞೆಯ ಅಥವಾ ದೇಹ ಭಾವದ ಉತ್ಪತ್ತಿಯಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ: ಮನುಷ್ಯನು ಹಳೆಯ ಬಟ್ಟೆಗಳನ್ನು ಕಳಚಿ ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಹಳೆಯ ಮತ್ತು ಸವೆದು ಹೋದಂತಹ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಸ್ವೀಕರಿಸುತ್ತದೆ ಎಂದು ಕೃಷ್ಣ ಹೇಳುತ್ತಾನೆ. ಆತ್ಮವನ್ನು ಭೇಟಿಯಾಗುವುದು ಪ್ರತಿಯೊಬ್ಬ ಮಾನವನು ಈಗಾಗಲೇ ಅದನ್ನು ಸ್ಪರ್ಶ ಮಾಡಿದ್ದಾನೆ. ಆಳವಾದ ಮೌನದ ಕ್ಷಣಗಳಲ್ಲಿ ಆತ್ಮನ ಇರುವಿಕೆಯನ್ನು ಗಮನಿಸಿದ್ದಾನೆ. ನಿದ್ರೆಗೆ ಜಾರುವ ಮುನ್ನ ಇರುವಂತಹ ನಿಶ್ಚಲತೆಯಲ್ಲಿ, ಶುದ್ಧ ಸೌಂದರ್ಯ ಅಥವಾ ಆಳವಾದ ಶಾಂತಿಯ ಕ್ಷಣಗಳಲ್ಲಿ ನೀವು ಈಗಾಗಲೇ ಆತ್ಮವಾಗಿದ್ದೀರಿ ಎಂಬುದು ನಿಮ್ಮ ಗಮನಕ್ಕೆ ಬಂದಿದೆ. ನೀವು ಇದನ್ನು ಗಮನಿಸಿದ್ದೀರಾ. ಆತ್ಮ ಪ್ರಜ್ಞೆಯ ಬಗ್ಗೆ ಅಭ್ಯಾಸ ಮಾಡಬೇಕಾಗಿದೆ. 2 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತುಕೊಳ್ಳಿ, ಕೇಳಿಸಿಕೊಳ್ಳಿ. ಈಗ ನನ್ನಲ್ಲಿ ಜಾಗೃತವಾಗಿರುವುದು ಯಾವುದು? ಪ್ರಶ್ನೆಯನ್ನು ಕೇಳುವ ಆ ಜಾಗೃತಿಯೇ ನೀವಾಗಿದ್ದೀರಾ? ಇದರ ಬಗ್ಗೆ ಆಳವಾದ ಚಿಂತನ ಮಂಥನವನ್ನು ನಡೆಸಿ ನೋಡಿದಾಗಲೇ ಆತ್ಮನ ಇರುವಿಕೆ ಅನುಭವಕ್ಕೆ ಬರುತ್ತದೆ. ಪರಂ ಶಾಂತಿ.